ಎಲ್ರಿಗೂ ಹೆವೆನ್ ಅಡುಗೆಗೆ ಸ್ವಾಗತ. ಅವರೆಕಾಳು ಹಾಗೆ ಕಡಲೆಕಾಳು ಬಳಸ್ಕೊಂಡು ಬೆಂಗಳೂರು ಸ್ಪೆಷಲ್ ಉಸ್ಲಿ ಮಾಡೋದನ್ನು ನೋಡೋಣ. ಇದಕ್ಕೆ ನೀವು 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ 1/4 ಸ್ಪೂನು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೋಬೇಕು. ಹಾಗೆ 1/4 ಸ್ಪೂನು ಜೀರಿಗೆ, ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, 2 ರೆಕ್ಕೆ ಕರಿಬೇವು ಹಾಕ್ಕೋಬೇಕು. ಅದು ಚಿಟಪಟ ಅಂತ ಅಂದಮೇಲೆ ನೀವು 2 ಈರುಳ್ಳಿನ ಚಾಪ್ ಮಾಡ್ಕೊಂಡು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಇದು ಬಾಡಿಸೋವಾಗ ನೀವು ಒಂದು 2 ಚಿಟಿಕೆ ಪುಡಿ ಉಪ್ಪನ್ನು ಹಾಕ್ಕೋಬೇಕು, ಯಾಕಂದರೆ ಇದು ನೀಟಾಗಿ ಬೇಯುತ್ತೆ. ಹಾಗೆ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನು ನೀವು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮೊದಲೇ ಬೇಯಿಸ್ಕೊಂಡ್ರೆ ಅದು ಉಪ್ಪನ್ನು ಚೆನ್ನಾಗಿ ಇರ್ಕೊಳ್ಳುತ್ತೆ. ನೀವು ಉಪ್ಪು ಜಾಸ್ತಿ ಹಾಕೋ ಅಗತ್ಯನೇ ಬೀಳೋದಿಲ್ಲ, ಹಾಕ್ದೇ ಇದ್ರೂ ನಡೆಯುತ್ತೆ ಒಗ್ಗರಣೆಗೆ. ಹಾಗೆ ಈಗ ಅವರೆಕಾಳಲ್ಲಿ ಉಸ್ಲಿ ಮಾಡೋಣ. ಸೇಮ್ ಪ್ರೊಸೀಜರು. ಇದಕ್ಕೆ ನೀವು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ನೀವು ಬಾಡಿಸ್ಕೋಬೇಕು. ಇದಕ್ಕೂ ಸೇಮ್ ಪ್ರೊಸೀಜರೇ. 1 ಚಿಟಿಕೆ ಅಥವಾ 2 ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ, ಅದು ಈರುಳ್ಳಿಗೆ ಮಾತ್ರ. ಯಾಕಂದರೆ ನಾವು ಕಾಳು ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ಇದಂತೂ ನೀವು ಎಳೆಕಾಳನ್ನು ಆರಿಸ್ಕೋಬೇಕು. ಅವರೆಕಾಯಿನ ಬಿಡಿಸ್ಕೊಳ್ಳೋವಾಗ ಬಲ್ತಿರೋ ಕಾಯಿ ಎಳೆಕಾಯಿನೇ ಸಪ್ರೇಟಾಗಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಹಾಗೆ ಲಾಸ್ಟಲ್ಲಿ ನೀವು ನಿಮಗೆ ಕೊಬ್ಬರಿ ಇಷ್ಟಪಡೋದಾದರೆ ಕೊಬ್ಬರಿ ತುರಿನ ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಇದು. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೀವು ಮುಚ್ಚಿಟ್ಬಿಡಿ. ಹಾಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ಕೋಬೋದು. ಇವೆರಡು ಉಸ್ಲಿನಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.